ಇನ್ನು ಗ್ಯಾಸ್ ಅಭಾವಕ್ಕೆ ಮೋದಿ ಟ್ರಂಪ್ ಗೆಳೆತನವೇ ಕಾರಣ. ಕೊಪ್ಪಳದ ಮುನಿರಾಬಾದ್ನಲ್ಲಿ ಸಚಿವ ಬೋಸರಾಜು ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿ ಟ್ರಂಪ್ ದೋಸ್ತಿಯಿಂದ ನಮಗೆ ಈ ಸ್ಥಿತಿ ಬಂದಿದೆ. ಎಲ್ಲ ಕಡೆಯೂ ಸಿಲಿಂಡರ್ ಅಭಾವ ಆಗಿದೆ. ನಮ್ಮ ಸಿಎಂ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಮುನಿರಾಬಾದ್ನಲ್ಲಿ ಸಚಿವ ಬೋಸರಾಜ್ ಅವರ ಹೇಳಿಕೆ ಇದು. ಅವರಿಬ್ಬರ ಮೋದಿ ಹಾಗೆ ಟ್ರಂಪ್ ಅವರ ಗೆಳೆತನವೇ ಇದೆಲ್ಲದಕ್ಕೂ ಕೂಡ ಕಾರಣ. ಹೀಗಾಗಿ ಮೋದಿ ಯಾವ ಕ್ರಮವನ್ನು ಕೂಡ ಕೈಗೊಳ್ಳಕ್ಕಾಗ್ತಿಲ್ಲ. ಹೀಗಾಗಿ ದೊಡ್ಡ ಮಟ್ಟದ ಎಲ್ಪಿಜಿ ಕೊರತೆ, ಗ್ಯಾಸ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಬೋಸರಾಜ್ ಅವರು ಹೇಳಿದ್ದಾರೆ. ಈಗ ನಾವೇನಾದರೂ ಮಾತಾಡಲಿಕ್ಕೆ ಹೋದರೆ ಮೋದಿ ವಿರುದ್ಧ ಮಾತಾಡಿದ್ರೆ, ಬಟ್ ಜನರಿಗೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಬೇಕಂತೇಳಿ ನಾವು ಯಾರು ತೊಂದರೆ ಎಲ್ಲ ಬರ್ತದೆ, ನೀವೇನು ಬ್ಲ್ಯಾಕ್ ಮಾರ್ಕೆಟ್ ಮಾಡಬೇಡ್ರ ಅದು ಇದು ಅಂತೇಳಿ ರೈಡ್ ಗೀಡ್ ಮಾಡಿ ಕಂಟ್ರೋಲ್ ಮಾಡೋ ಪರಿಸ್ಥಿತಿ ಬರ್ತದೆ. ಬಟ್ ಇದೆಲ್ಲ ಮೋದಿಯವರು ಟ್ರಂಪ್ನ ಜೊತೆಯಲ್ಲಿ ಭಾಳ ಸ್ನೇಹಿತರಾಗಿದ್ದಾರೆ. ಅದರಲ್ಲಿಂದ ನಮಗೆ ಬಂದಿರತಕ್ಕಂಥ ತೊಂದರೆ ಇವತ್ತು ಮತ್ತೆ ಅದೇ ಸಮಸ್ಯೆ ಅಲ್ಲ. ಇಲ್ಲ ಅವನಿಗೆ ವಿರುದ್ಧವಾಗಿ ಮಾಡಿದ್ರೆ ನಾವು ಬೇರೆ ಕಂಟ್ರಿ ಹೋದ್ರೆ ನಮಗೆ ರಷ್ಯಾದವರು ಬೇರೆಯವರು ಸಪ್ಲೈ ಮಾಡ್ತಿದ್ರು. ಇವರು ಟ್ರಂಪನ್ನು ಭಾಳ ಹಬ್ಕೊಂಡು ಭಾಳ ದೋಸ್ತರಾಗಿದ್ದಾರೆ. ಅವ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ನಮ್ಮ ದೇಶವನ್ನು. ಇಲ್ಲ, ಇರಾನ್ ಪ್ರಶ್ನಲ್ಲಿ ಈಗ ಮೇಜರ್ ಇರ್ತಕ್ಕಂಥದ್ದು ಅಮೇರಿಕಾ, ಹೌದಾ, ಮತ್ತು ರಷ್ಯಾ, ಚೈನಾ ಬೇರೆ ಇದ್ದಾವೆ. ಈಗ ನಾವು ಏನಂದರೆ ಇಲ್ಲಿವರೆಗೂ ಇದು ಕಾಂಗ್ರೆಸ್ ಪಕ್ಷ ಇದ್ದಾಗ ಅಮೇರಿಕಾದವ್ರ ಜೊತೆಯಲ್ಲಿ ಹಂಗೆ ಇದ್ವಿ.